ಶಾಸಕರು ಇಡೀ ಕರ್ನಾಟಕದಲ್ಲಿ ಯಾರಿಗೆ ಸಿಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಪ್ರತಿ ಸೋಮವಾರ ರಾತ್ರಿ ಇಲ್ಲೇ ವಸತಿ ಆಗ್ತಾರೆ, ನವಲಗುಂದಲ್ಲೇ ವಸತಿ ಆಗ್ತಾರೆ. ರಾತ್ರಿ 11 ಗಂಟೆ 12 ಗಂಟೆ ಮಟನೂ ನವಲಗುಂದ ಜನತೆಗೆ ಎಲ್ಲ ಜನತೆಗೆ ಸಿಗ್ತಾರೆ. ಮಾರ್ನಿಂಗ್ 6 ಗಂಟೆಗೆ ಹೇಳ್ತಾರೆ ಯಾವುದೇ ವಾರ್ಡಿಗೆ ಹೋಗಬೇಕು, ಯಾವ ವಾರ್ಡ್ನಲ್ಲಿ ಕೆಲಸ ಆಗಬೇಕು, ಯಾವ ಜನರಿಗೆ ಕಷ್ಟ ಇದೆ ಅವನ್ನೆಲ್ಲನೂ ಬೆಳಗ್ಗೆ 6 ಗಂಟೆಗೆ ಹೇಳ್ತಾರೆ. ರಾತ್ರಿ ಮಲ್ಕೊಳ್ಳೋದು 12 ಗಂಟೆ ಆಗುತ್ತೆ ನಮ್ಮ ಸಾಹೇಬರು. 12 ಗಂಟೆ ಆದರೆ ಬೆಳಗ್ಗೆ 5-5:30 ಅಂದರೆ ಎದ್ದಿರ್ತಾರೆ. ಎದ್ದು ಯಾವ ವಾರ್ಡಿಗೆ ಹೋಗ್ಬೇಕು, ಯಾವ ವಾರ್ಡಿಗೆ ಇಲ್ಲ, ಎಲ್ಲಿ ಏನು ಸಮಸ್ಯೆ ಇದೆ ಹೇಳಿದ್ರಂತ ಎಲ್ಲರನ್ನೂ ಮೆಂಬರ್ಸ್ ಕರ್ಕೊಂಡು, ಯುವಕರನ್ನ ಕರ್ಕೊಂಡು ಎಲ್ಲಿ ಸಮಸ್ಯೆ ಇದೆ ಏನಿದೆ ಎಲ್ಲರಿಗೂ ಹೋಗಿ ಮುಂಜಾನೆ 9 ಗಂಟೆ ಮಟ್ಟ ಭೇಟಿ ಆಗ್ತಾರೆ. ಆಶ್ರಯ ಕಾಲನಿಗೆ ಹೋಗ್ತಾರೆ, ಮನೆ ಕಟ್ಟಿಸ್ಕೊಡ್ತಾ ಇದ್ದಾರೆ ಬಡವ್ರಿಗೆ ಕಟ್ಟಿಸ್ಕೊಡ್ತಿದ್ದಾರೆ. ಎಲ್ಲ ಬಡವ್ರ ಮನೆ ಹೆಂಗಾಗ್ತಿದೆ ಈಗ ಶ್ರೀಮಂತರಷ್ಟೇ ನಾವು ಬಿಲ್ಡಿಂಗಲ್ಲಿ ಇರ್ಬೋದು ಅಂಥೇಳಿ ಇರ್ತಾರೆ. ಅದೇ ರೀತಿ ಬಡವರು ಒಂದು ಬಡವರು ಇದ್ದರೂ ಅವ್ರಿಗೆ ಶ್ರೀಮಂತರ ಮನೆ ಹೆಂಗಿರ್ತೈತೆ ನೋಡು ಆ ರೀತಿ ಹಾಕಿಸ್ಕೊಟ್ಟಿದ್ದಾರೆ. ಇಂಥ ಶಾಸಕರು ಇನ್ನು ಮುಂದೆ ನಮಗೆ ಇದೇ ಶಾಸಕರು ಬೇಕಂತೆ ನಾವು ಎಲ್ಲ ನವಲಗುಂದ ವಿಧಾನಸಭಾ ಜನತೆಗೆ ಕೇಳ್ಕೊತೀವಿ. ಏನು ಹೇಳ್ತೀರಿ, ಈಗ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಿದೆಯಾ ಇಲ್ವಾ? ಆಗೈತೆ ಸರ್, ಆಗೈತೆ ರೀ. ಏನೇನು ಮಾಡಿದ್ದಾರೆ? ಅವು ಚಕ್ಡಿ ದಾರಿ ಮಾಡ್ಯಾರ, ರೈತರಿಗೆಲ್ಲ ಹೆಲ್ಪ್ ಮಾಡ್ಯಾರ, ಆಮೇಲೆ ಮನೆ ಕಟ್ಟಿ ಕೊಡಾಕೊಂತಾರ, ಎಲ್ಲ ಚಲೋ ಮಾಡಾಕೊಂತಾರೆ ಸರ್. ಏನು ಸಮಸ್ಯೆ ಇಲ್ಲ ಸರ್. ಈಗ ನೀರು ಈ ಕಡೆ ಎಲ್ಲ ಭಾಗದಲ್ಲಿ ಹೋರಾಟ ಇದ್ದೇ ಇದೆ. ಹೋರಾಟ ನೀರಿಂದು ಮಾದಾಯಿದು ಮಾಡಾಕೊಂತಾರೆ ಸರ್. ಈಗ ಅಣ್ಣಿಗಿರಿ ಬಸ್ಸಾಪುರಕ್ಕೆ ನೀರು ಇದ್ದಿಲ್ಲ, ಆ ಕೆರೆ ಕಟ್ಟಿಸ್ಕೊಟ್ರ ಅವರೆಲ್ಲ ಚಲೋ ಮಾಡಾಕೊಂತಾರೆ ಸರ್. ಏನು ಸಮಸ್ಯೆ ಇಲ್ಲ ಸರ್. ಜನರ ಕೈಗೆಲ್ಲ ಸಿಗ್ತಾರೆ ಸರ್. ಮಂಗಳವಾರಕ್ಕೊಮ್ಮೆ, ಪ್ರತಿ ಮಂಗಳವಾರಕ್ಕೊಮ್ಮೆ ಅಲ್ಲಿ ಇರ್ತಾರೆ ಸರ್. ಹಂಗೇನಾರ ಎಮರ್ಜೆನ್ಸಿ ಅಂತ ಬರ್ತಾರೆ ಸರ್. ಈಗ ನಿಮ್ಮ ಕ್ಷೇತ್ರದಲ್ಲಿ ಶಾಸಕರು ಕೆಲಸ ಮಾಡ್ತಿದ್ದಾರಾ? ಮಾಡ್ತಾಯಿದ್ದಾರೆ ಸರ್. ಮುಂಚೆ ಇದ್ದ ಶಾಸಕರಿಗೂ ಇವ್ರಿಗೂ ಡಿಫ್ರೆನ್ಸ್ ಇದೆಯಾ? ಭಾಳ ಡಿಫ್ರೆನ್ಸ್ ಐತೆ ಸರ್. ಏನು ಇವರೆಲ್ಲ ಜನರಿಗೆ ಏನು ಎಂತ ಎಲ್ಲ ಕೇಳ್ತಾರೆ, ಎಲ್ಲ ಮಾಡ್ತಾರೆ. ಒಟ್ಟು ಎಲ್ಲಿ ತಮ್ಮ ಏನಾರ ಕೆಲಸ ಇತ್ತಪ್ಪ ಅಂದ್ರೆ ಆ ಊರಿಗೆ ಹೋಗಿ ಸ್ಪಂದನೆ ಮಾಡ್ತಾರೆ. ಏನು ಸರ್? ಈಗ ಕೋನ್ ರೆಡ್ಡಿ ಅವರೆಲ್ಲ ನಿಮ್ಗೆ ಬಂದು ಸಿಗ್ತಾರಾ? ಸಿಗ್ತಾರೆ. ಇಲ್ಲೇ ಬಂದು ಮಾತಾಡ್ಸ್ತೀವಿ ನಾವು. ಮಾತಾಡ್ತಾರಾ? ಅಗ್ದಿ ಓಕೆ ಸರ್. ಅಗ್ದಿ ಆತ್ಮೀಯ ಮನುಷ್ಯ ಆಯ್ತಾರೆ ಸರ್. ಅಗ್ದಿ ಆತ್ಮೀಯ ಮನುಷ್ಯ ಆಯ್ತಂಗೆ ಇಲ್ಲಿ ಬಂದು ನಿಂತು ಕೆಲಸ ಏನಪ್ಪ ಎಂತ ಎಲ್ಲ ಕೇಳ್ತಾರೆ. ಆಯ್ತು ಸರ್, ನಮ್ಮ ಹಂಗಾದ್ರೆ ಕೆಲಸ ಇತ್ತಪ್ಪ ನಿಮ್ಮ ಕಡೆ ಬಂದು ನಾವು ಹೇಳ್ತೇವೆ ಅಂತ ಹೇಳ್ತೀವಿ. ಸರ್ ನಮಸ್ಕಾರ. ಈಗ ನೀವು ಆಟೋ ಓಡಿಸ್ಕೊಂಡಿದ್ದೀರಾ? ಹ್ಞೂ ರೀ, ಆಟೋ ಓಡಿಸ್ಕೊತಾ ಇದ್ದೀನಿ. ನಿಮ್ಮ ಶಾಸಕರು ಹೆಂಗೆ ನಿಮ್ಗೆ ಸ್ಪಂದಿಸ್ತಾರ? ಚೆನ್ನಾಗಿ ಕುಂತಾರೆ ಸರ್. ಚೆನ್ನಾಗಿ ಕುಂತಾರೆ. ಕಷ್ಟಗಳಿಗೆ ಸ್ಪಂದಿಸ್ತಾರ? ಎಲ್ಲ ಸ್ಪಂದಿಸ್ತಾರೆ ಸರ್. ಸೂಲತ್ ಶಾಸಕರು ಅಡ್ಡಿ ಇಲ್ಲ. ಮುಂದಿನ ಸಲ ಅವರ 2028ಕ್ಕೆ ಅವರೇ ಶಾಸಕರಲ್ಲಿ ಸಚಿವರೆಲ್ಲ ನಮ್ಮ ಆಸೆ. ಆಶ್ರಯ ಪ್ಲಾಟ್ ಇರ್ಬೋದು, ಚಕ್ಕಡಿ ರಸ್ತೆಗಳಿರ್ಬೋದು, ಭವನಗಳಿರ್ಬೋದು, ಬೆಣ್ಣೆ ಹಳ್ಳ, ತುಪ್ರಿ ಹಳ್ಳ, 200 ಕೋಟಿ ಮನೆ ಅಧಿವೇಶನದ ಧ್ವನಿ ಹತ್ಯಾರ. ಒಳ್ಳೆ ಶಾಸಕರು ಅದಾರ, ಒಳ್ಳೆ ಕೆಲಸಗಾರ ಅದಾರ. ಇಂಥವ್ರು ಇನ್ನೂ 2028ಕ್ಕೆ ಬರಲಿ. ಈಗ ಮುಂದಿನ ಸಲ ಶಾಸಕರು ಆಗಲಿ ಅನ್ನೋದು ನಮ್ಮ ಆಟೋದವ್ರು ಎಲ್ಲರೂ ಬೇಡಿಕೆ. ಒಳ್ಳೆ ಶಾಸಕರು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ಆ್ಯಕ್ಚುಲಿ ಇದು ನಮಗೆಲ್ಲ ಭರವಸೆ ನೀಡ್ಯಾರ. ಆಶ್ರಯ ಪ್ಲಾಟಿನ ಕೊಡ್ತೀನಿ ಅಂದಾರ. ಪ್ರತಿಯೊಂದು ಬಡವರಿಗೆ ಅಥವಾ ಆಟೋದವ್ರಿಗೆ ಭಾಳ ಸ್ಪಂದಿಸ್ತಾರೆ ಸರ್. ಭಾಳ ಒಳ್ಳೆ ಕೆಲಸ ಮಾಡತ್ತಾರ. ಈಗ ಮುಂಚೆ ಅವರು ಎಲೆಕ್ಷನ್ ಟೈಮಲ್ಲಿ ಒಂದಿಷ್ಟು ಭರವಸೆಗಳನ್ನ ಕೊಟ್ಟಿದ್ರಲ್ಲ, ಆ ರೀತಿ ನಡ್ಕೋತಿದ್ದಾರಾ? ಹಾಂ ಸರ್, 100% ನಡ್ಕೊಳ್ತಾರೆ.